ಮನೆಯ ಒಳಗಡೆ ಮಣ್ಣು ತುಂಬಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಣ್ಣು ಕುಸಿತ ಆಗಿ ಸ್ವಲ್ಪ ಜರುಗಿದ್ರೂ ಕೂಡ ಮಕ್ಕಳ ಮೇಲೆ ಮಣ್ಣು ಬೀಳುತ್ತೆ. NDRF ಟೀಮ್ನಿಂದ ರಕ್ಷಣೆಗೆ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗೋಡೆಯನ್ನ ಮೇಲೆ ಎತ್ತೋದಕ್ಕೆ NDRF ಟೀಮ್ ಪ್ರಯತ್ನವನ್ನ ಮಾಡ್ತಾ ಇದೆ. ಮಕ್ಕಳ ಮೇಲೆ ಗೋಡೆ ಬೀಳದಂತೆ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸ್ವಲ್ಪ ಮಣ್ಣು ಜರುಗಿದ್ರೂ ತಾಯಿ ಮಕ್ಕಳ ಮೇಲೆ ಗೋಡೆ ಬೀಳುತ್ತೆ. ಕಾರ್ಯಾಚರಣೆಯಲ್ಲಿ NDRF ಟೀಮ್ಗೆ ಸ್ಥಳೀಯರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ನೋಡಿ, ಸತತವಾಗಿ ಮಳೆ ಆಗ್ತಾ ಇರೋದು ಒಂದ್ ಕಡೆ ಆದ್ರೆ ಮಣ್ಣು ಕುಸಿತ ಆಗಿ ಗುಡ್ಡ ಕುಸಿತ ಆಗಿ ಮನೆಯ ಗೋಡೆ ಈಗ ಬಿದ್ದಿದೆ. ಈಗ ಆ ಮಕ್ಕಳ ಮೇಲೆ ಈ ಒಂದು ಗೋಡೆ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ NDRF ತಂಡ ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ದೊಡ್ಡ ಟಾಸ್ಕ್ ಆಗಿದೆ ಕಾರ್ಯಾಚರಣೆ ನಡೆಸೋದು. ಈಗ ಸ್ವಲ್ಪ ಗೋಡೆ ಏನಾದ್ರೂ ಸರಿಸುವಂತಹ ಪ್ರಯತ್ನಗಳಾದ್ರೆ ಮಣ್ಣು ಕುಸಿತ ಆಗುತ್ತೆ. ಮಣ್ಣೇನಾದ್ರೂ ಕುಸಿತ ಆದ್ರೆ ಮಕ್ಕಳು ಮತ್ತೆ ತಾಯಿಯ ಮೇಲೆ ಪ್ರಾಣ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಮಣ್ಣು ಆ ತಾಯಿ ಮತ್ತೆ ಮಕ್ಕಳ ಮೇಲೆ ಬೀಳದಂತೆ ಮತ್ತೆ ಆ ಗೋಡೆಯನ್ನು ಕೂಡ ತುಂಬಾ ಎಚ್ಚರಿಕೆಯಿಂದ ತೆಗೆದು ಹಾಕಬೇಕಾಗಿದೆ. ಇದೀಗ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಂತೆ ರಕ್ಷಣೆ ಕೂಡ ಮಾಡಬೇಕಾಗಿರುವಂತದ್ದು. ಸೊ ಈಗಾಗಲೇ ಆಕ್ಸಿಜನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಮಕ್ಕಳಿಗೆ ಆಕ್ಸಿಜನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಮತ್ತೆ ಈಗ ಯಾವಾಗ ಒಂದು ಗೋಡೆ ಕುಸಿತ ಆಗಿದೆಯಲ್ವಾ, ಆ ಗೋಡೆ ಕುಸಿತ ಆದ ನಂತರ ಉಸಿರಾಟ ಮಾಡೋದಕ್ಕೂ ಕೂಡ ತೊಂದರೆಗಳಾಗತ್ತೆ. ಎಷ್ಟೇ ಗಾಳಿ, ಎಷ್ಟೇ ಚಳಿ ವಾತಾವರಣ ಅಥವಾ ಮಳೆ ಆಗ್ತಾ ಇದ್ರೂ ಕೂಡ ಆ ಗೋಡೆ ಮೇಲೆ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಉಸಿರಾಟದ ತೊಂದರೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಆ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ಕೂಡ NDRF ಮಾಡ್ತಾ ಇದೆ. ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಬೇಕು, ರಕ್ಷಿಸಬೇಕು ಮತ್ತೆ ಜೀವಂತವಾಗಿ ಹೊರತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸತತ ಪ್ರಯತ್ನಗಳಾಗ್ತಾ ಇದೆ NDRF ಟೀಮ್ನಿಂದ. ಮತ್ತೊಂದು ಕಡೆ ಮೊಂಟೆಪದವು ಮಂಗಳೂರಿನಲ್ಲಿ ಒಂದು ಪುಟ್ಟ ಮಗು ಸಾವನ್ನಪ್ಪಿದೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ತಾಯಿ ಮಕ್ಕಳನ್ನ ರಕ್ಷಿಸುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಆ ದೃಶ್ಯವನ್ನ ನೋಡ್ತಾ ಇದ್ರೆ ಕರುಳು ಹಿಂಡು ಬರುತ್ತೆ. ಆ ರೀತಿಯಾಗಿದೆ. ಒಬ್ಬ ತಾಯಿ ಮಕ್ಕಳನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ನನಗೇನಾದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಬದುಕಬೇಕು ಅಂತ ಹೇಳಿ ತಾಯಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಗೋಡೆ ಕುಸಿತ ಆಗಿದ್ರಿಂದಲೂ ಕೂಡ ಹೇಗಾದ್ರೂ ಮಾಡಿ ನನ್ನ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ತಾಯಿ ಒಂದು ಪುಟ್ಟ ಮಗುವಿನ